ಅಪರಾಧ ತಡೆ ಮಾಸಾಚರಣೆಯ ಪ್ರಯುಕ್ತ ಮೈಸೂರಿನ ಮೇಟಗಳ್ಳಿ ಪೊಲೀಸ್ ಠಾಣೆಯ ವತಿಯಿಂದ ಮಹಿಳೆಯರ ವಿರುದ್ಧದ ಅಪರಾಧಗಳ ಕುರಿತು ಕಾನೂನು ಕಾರ್ಯಾಗಾರವನ್ನು ನಡೆಸಲಾಯಿತು. ನಗರದ ಜಿ.ತ್ರಿಬಲ್.ಎಸ್ ಕಾಲೇಜಿನ ಎಂ ಗೋವಿಂದರಾವ್ ಮೆಮೋರಿಯಲ್ ಹಾಲ್ನಲ್ಲಿ ನಡೆದ ಕಾರ್ಯಾಗಾರವನ್ನು ನಗರ ಪೊಲೀಸ್ ಆಯುಕ್ತೆ ಸೀಮಾ ಲಾಟ್ಕರ್ ಉದ್ಘಾಟಿಸಿ ಮಾತನಾಡಿದರು. ವಿದ್ಯಾರ್ಥಿನಿಯರಿಗೆ ಸಾಮಾಜಿಕ ಜಾಲತಾಣಗಳ ಬಳಕೆ ನಿರ್ವಹಣೆಯ ಕುರಿತು ಅರಿವನ್ನು ಮೂಡಿಸಿದರು. ವಕೀಲ ಹಾಗೂ ಕಾನೂನು ಸಲಹೆಗಾರ ಬಿ.ಎಸ್. ಸಾವಂತ್ರಿಂದ ಮಹಿಳೆಯರ ಮೇಲಿನ ಲೈಂಗಿಕ ದೌರ್ಜನ್ಯಗಳು, ಅದಕ್ಕೆ ಸಂಬಂಧಪಟ್ಟ ಕಾನೂನುಗಳನ್ನ ಕುರಿತು ಮಾಹಿತಿಯನ್ನ ನೀಡಿದ್ರೆ, ಎಎಸ್ಪಿ ಸ್ನೇಹರಾಜ್ ಡಿಜಿಟಲ್ ಅರೆಸ್ಟ್, ಪಾರ್ಟ್ ಟೈಮ್ ಜಾಬ್, ಸ್ಕ್ಯಾಮ್, ಹಾಗೇನೆ ಸೈಬರ್ ಸ್ಲೇವರಿ ಮುಂತಾದ ಸೈಬರ್ ಅಪರಾಧಗಳ ಕುರಿತು ಉದಾಹರಣೆಗಳೊಂದಿಗೆ ಮಾಹಿತಿಯನ್ನ ನೀಡಿ ಮುನ್ನೆಚ್ಚರಿಕೆಯನ್ನ ವಹಿಸುವಂತೆ ವಿದ್ಯಾರ್ಥಿನಿಯರಿಗೆ ಕಿವಿ ಮಾತನ್ನ ಹೇಳಿದ್ರು. ಈ ವೇಳೆ ಕಾರ್ಯಾಗಾರದಲ್ಲಿ ಸಂಚಾರ ಮತ್ತು ಅಪರಾಧ ವಿಭಾಗದ ಡಿಸಿಪಿ ಜಾಹ್ನವಿ, ಎಸಿಪಿ ಗಜೇಂದ್ರ ಪ್ರಸಾದ್, ಪೊಲೀಸ್ ಇನ್ಸ್ಪೆಕ್ಟರ್ ದಿವಾಕರ್, ಸಬ್ ಇನ್ಸ್ಪೆಕ್ಟರ್ ಶಬರೀಶ್, ಮೇಟಗಳ್ಳಿ ಪೊಲೀಸ್ ಠಾಣಾ ಸಿಬ್ಬಂದಿ ಸೇರಿದಂತೆ ಜಿ.ತ್ರಿಬಲ್.ಎಸ್ ಕಾಲೇಜಿನ ಬೋಧಕ ಬೋಧಕೇತರ ಸಿಬ್ಬಂದಿಗಳು ಭಾಗಿಯಾಗಿದ್ದರು. And apart from that, I was teaching for MBA students for a period of 3 or 4. For all of you, I'll be only dealing with the laws, criminal laws. Why you should be knowing this, what you should do. ಮನೇಲಿ ಪ್ರಿವೆನ್ಷನ್ ಸ್ಟಾರ್ಟ್ ಆಗ್ಬಿಡುತ್ತೆ. ಬೇಡ, ಯಾಕೆ ಬೇಕು, ಅದು ಬೇಡ, ಸುಮ್ಮನಿದ್ ಬಿಡು ಅಂತ ಸ್ಟಾರ್ಟ್ ಆಗುತ್ತೆ. ಅದನ್ನ ಫಸ್ಟ್ ನಾವು ತಡಿಬೇಕು. ಕರೆಕ್ಟ್? ಸಿ, ವಾಟ್ ಹ್ಯಾಪನ್ಸ್ ಇಸ್, ಇಫ್ ಯು ಡೋಂಟ್ ರಿಪೋರ್ಟ್ ಅ ಕ್ರೈಮ್, ಅಯ್ಯೋ ಹರಿಬೇಡಪ್ಪ, ನೋಟ್ಸ್ ಬೇಡ, ನಿಮ್ದು 500 ರೂಪಾಯಿ ನೋಟ್ ಅಂತ Social media is the worst thing to be. Nimma mental ಏನide, that is to, I told you, this is the age to get distracted. You feel that you are under the spotlight all the time. Hange behave ಮಾಡ್ತೀರಾ ನೀವು. You want to compare, you want to be appreciated, you want to look good, you want to be separate from other people. See, all the time you feel like this is the age that you are under the spotlight. The only thing is, I'm not telling don't use social media, but that is the most disadvantage act to be performed right now. Day in and out, the people are losing money, their personal life is compromised. Because, I don't think so. Everybody wants to show everything on the social media. We have our ACP SEND, that's the Cybercrime and Economic Offences Wing. She will tell you what all the ಪ್ರೊಸೀಜರ್, ನಮ್ಮ ಟೆಕ್ನಿಕಲಿ ಏನೇನು ಹೇಳಬೇಕು ಅಂತ ಹೇಳ್ತಾರೆ. ಬಟ್ ಐ ಟೆಲ್ ಯು, ನೀವು ಎಷ್ಟು ಬಿಂದಾಸ್ ಆಗಿ ಹಾಕ್ತೀರಾ ನಿಮ್ಮ ಏನು ಫೋಟೋಸ್ ಇರ್ಬೋದು, ನಿಮ್ದು ಏನೇ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಪರ್ಸನಲ್, ದಟ್ ಇಸ್ ಫೈನ್. ಬಟ್ ಡು ಯು ನೋ ಹೌ ಟು ಪ್ರೊಟೆಕ್ಟ್ ದೆಮ್? ವೆನ್ ಟು ಕ್ಲಿಕ್, ವೆನ್ ಟು ನಾಟ್ ಕ್ಲಿಕ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಇಫ್ ಯು ಆರ್ ಟೆಕ್ ಸ್ಯಾವಿ, ಇಫ್ ಯು ವಾಂಟ್ ಟು ಡೂ ಸೋಷಿಯಲ್ ಮೀಡಿಯಾ ಎವ್ರಿಥಿಂಗ್, ಒಂದು ಹಂತದಲ್ಲಿ ಯು ಹ್ಯಾವ್ ಟು ಸ್ಟಾಪ್. ಫಾರ್ ಎಕ್ಸಾಂಪಲ್, ಚೇಂಜಿಂಗ್ ದ ಪಾಸ್ವರ್ಡ್. ಎವ್ರಿಬಡಿ ಕೀಪ್ಸ್ ಪಾಸ್ವರ್ಡ್. ನಾವು ಬರ್ಡೇ ಇರುತ್ತೆ, ನಮ್ದು ಏನೋ ನಿಕ್ ನೇಮ್ ಇರುತ್ತೆ, ಎಲ್ಲ ಇರುತ್ತೆ. ಡು ಯು ಕೀಪ್ ಆನ್ ಚೇಂಜಿಂಗ್ ದ ಪಾಸ್ವರ್ಡ್ ಎವ್ರಿ ಮಂತ್? ದೆನ್ ಯುವರ್ ಆಲ್ ಆರ್, ಯುವರ್ ಮೊಬೈಲ್ ಶುಡ್ ಬಿ ಸೀಸ್ಡ್ ರೈಟ್ ನೌ. ಮಾಡ್ಬೋದಾ? ಸಿ, ದೀಸ್ ಆರ್ ದ ಸ್ಮಾಲ್ ಥಿಂಗ್ಸ್. ನಿಮ್ಮನ್ನ ನೀವು ಪ್ರೊಟೆಕ್ಟ್ ಮಾಡ್ಕೋಬೇಕು. ಸೆಕ್ಷುವಲ್ ಅಫೆನ್ಸ್ ಬಂದು ನಿಮ್ಮನ್ನ ಅನ್ನೆಸರಿಗೆ ಟಚ್ ಮಾಡೋದು, ದಟ್ ಇಸ್ ಆಲ್ಸೋ ಸೆಕ್ಷುವಲ್ ಅಫೆನ್ಸ್. ಅಂಡ್ ದಟ್ ಈಸ್ ದ men should also understand this law. Not only the women, men should also understand what is a sexual offense. Pat at your back by your lecturer says all the best, you have done well is different. Pat with some other intention, ನಿಮಗೆ ಆರಾಮಾಗಿ ಗೊತ್ತಾಗ್ಬಿಡುತ್ತೆ, that is also an offense. ಅದು ನೀವು ರಿಪೋರ್ಟ್ ಮಾಡಬೇಕು. ರಿಪೋರ್ಟ್ ಮಾಡಲಿಲ್ಲ ಅಂದ್ರೆ ಏನಾಗುತ್ತೆ, ಆ ವ್ಯಕ್ತಿ ಏನು ಮಾಡ್ತಾ ಇದ್ದಾನೆ ಮುಂದುವರಿಸ್ತಾನೆ. ಯಾರಿಗೆ ರಿಪೋರ್ಟ್ ಮಾಡೋಕೆ ಏನ್ ಮಾಡಬೇಕು, ನಿಮ್ಗೆ ಇಲ್ಲೇ ಇದ್ದಾರೆ ಪೊಲೀಸ್ ಆಫೀಸರ್ಸ್, ನಿಮ್ಗೆ ಅದನ್ನು ಹೇಳ್ಕೊಡ್ತಾರೆ. A demand or request for sexual favors, showing pornography against the will of women. ಈಗ ಒಂದು ಕಂಪ್ಯೂಟರ್ ಸ್ಕ್ರೀನ್ ಅಲ್ಲಿ ಒಂದು pornographic ಪಿಕ್ಚರ್ ನ ಇಟ್ಬಿಟ್ಟು ನೀವು ನೋಡ್ಲಿ ಅಂತ ಹೋಗೋದು, ಅದು ಏನೋ ಸೆಕ್ಷುವಲ್ ಅಫೆನ್ಸ್. ದಟ್ ಈಸ್ ಆಲ್ಸೋ an outraging the sexual harassment ಆಗುತ್ತೆ. ಅದನ್ನು ಸೆಕ್ಷನ್ 75 ಅಲ್ಲಿ ಕಂಪ್ಯೂಟರ್ ಅಲ್ಲಿ. ಆಮೇಲೆ ನಿಮಗೆ ಕಾಣುವಂಗೆ ಫೋನ್ ಅಲ್ಲಿ ಬಸ್ಸಲ್ಲಿ ಹೋಗ್ತಾ ಇರ್ತೀರಾ, ಬೇಕು ನಿಮ್ಗೆ ಕಾಣಿಸ್ಲಿ ಅಂತ ಫೋನ್ ಅಲ್ಲಿ ನೋಡ್ತಾ ಇರ್ತಾರೆ. ದಟ್ ಈಸ್ ಆಲ್ಸೋ ಸೆಕ್ಷುವಲ್ ಹರಾಸ್ಮೆಂಟ್. ಓಕೆ, ಯು ಆರ್ ನಂಬರಿಂಗ್ ಅಮಂಗ್ಸ್ಟ್ yourselves. I'll start. Cybercrime andre using any kind of electronic device to defraud another person, causing wrongful
ಗೇನ್ ಟು ಒನ್ ಅಂಡ್ ರಾಂಗ್ಫುಲ್ ಲಾಸ್ ಟು ದಿ ಅದರ್. ಕರೆಕ್ಟಾ? ಒಬ್ಬರ ಹತ್ರ ದುಡ್ಡು ಕದೀತಾ ಇದ್ದಾರೆ ಅಂದ್ರೆ ಇನ್ನೊಬ್ರಿಗೆ ಅದು ಆದಾಯ ಆಗ್ಬೇಕಲ್ಲ. ಒಬ್ಬರಿಗೆ ರಾಂಗ್ಫುಲ್ ಲಾಸ್ ಆಯ್ತಂದ್ರೆ ಇನ್ನೊಬ್ರಿಗೆ ರಾಂಗ್ಫುಲ್ ಗೇನ್ ಆಗುತ್ತೆ. ಸೊ ಯೂಸಿಂಗ್ ಎಲೆಕ್ಟ್ರಾನಿಕ್ ಡಿವೈಸಸ್, ಇಟ್ ಕುಡ್ ಬಿ ಯೋರ್ ಕಂಪ್ಯೂಟರ್, ಯೋರ್ ಫೋನ್, ಎನಿಥಿಂಗ್, ಟು ಕಾಸ್ ರಾಂಗ್ಫುಲ್ ಲಾಸ್. ದುಡ್ಡನ್ನ ಕದ್ರೆ ಮಾತ್ರ ಸೈಬರ್ ಕ್ರೈಮಾ? ಅಲ್ಲ. ಮತ್ತೆ ಇನ್ನೇನ್ ಕದ್ರೆ ಸೈಬರ್ ಕ್ರೈಮ್ ಆಗುತ್ತೆ? ವೆರಿ ಗುಡ್. ಪರ್ಸನಲ್ ಡೇಟಾ, ಯೋರ್ ಪರ್ಸನಲ್ ಇನ್ಫಾರ್ಮೇಶನ್, ವಿಚ್ ಇಸ್ ವೆರಿ ವೆರಿ ಎಕ್ಸ್ಪೆನ್ಸಿವ್ ಈಗಿನ ಕಾಲದಲ್ಲಿ. ಡೇಟಾ ಸೈನ್ಸ್ ಅಂತ ಬರ್ತಾ ಇದೆ, ಗೊತ್ತಿರಬೇಕು ನಿಮ್ಗೆಲ್ಲ, ಇಂಜಿನಿಯರ್ಸ್. ಸೊ ಡೇಟಾ ಸೈನ್ಸ್ ಇಸ್ ದ ಬೂಮಿಂಗ್ ಪ್ಲಾಟ್ಫಾರ್ಮ್ ರೈಟ್ ನಾವು. ಯಾಕೆ? ಬಿಕಾಸ್ ಡೇಟಾ ಇಸ್ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಥಿಂಗ್. ನಮ್ಮ ಫೋನ್ಸ್ ನಾವು ಸುಮ್ಮನೆ ಇದ್ರು ಕೇಳಿಸ್ಕೊತಾ ಇರುತ್ತೆ, ಮಾತಾಡ್ತಾ ಇದ್ರು ಕೇಳಿಸ್ಕೊತಾ ಇರುತ್ತೆ, ಏನ್ ಮಾಡಿಲ್ಲ ಅಂದ್ರೂ ಕೇಳಿಸ್ಕೊತಾ ಇರುತ್ತೆ. ಕರೆಕ್ಟಾ? ಅಲೆಕ್ಸಾ ಇಲ್ ಕೀಪ್ ಲಿಸ್ನಿಂಗ್ ಟು ಯು ನೋ ಮ್ಯಾಟರ್ ವಾಟ್. ನೀ ಯಾವುದೋ ಒಂದು ಫೋನ್ ತಗೋಬೇಕಂತ ಮಾತಾಡಿರ್ತೀರಾ, ಆಡ್ಸ್ ಬರ್ತಾ ಇರುತ್ತೆ ಫೋನ್ ನಲ್ಲಿ. ಹ್ಯಾವ್ ಯು ಅಬ್ಸರ್ವ್ ದಟ್? ಅಲ್ಲ? ಸೊ ಯೋರ್ ಡೇಟಾ ಇಸ್ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಥಿಂಗ್. And what are we doing in this era?